ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 3 ದಿನಗಳ ಕಾಲ ಶ್ರೀ ಕ್ಷೇತ್ರ ಮಳಖೇಡದ ಕಾಗಿನಾತಟದಲ್ಲಿನ ಶ್ರೀ ಉತ್ತರಾದಿ ಮಠದಲ್ಲಿರುವ ಶ್ರೀ ಜಯತೀರ್ಥರ ಮೂಲ ವೃಂದಾವನದಲ್ಲಿ ಯಶಸ್ವಿಯಾಗಿ ಜರುಗಿದ ಶ್ರೀ ಮನ್ನಯ್ಯ ಸುಧಾಮಂಗಳ ಮಹೋತ್ಸವ. ಕಲಬುರಗಿ ನಗರಕ್ಕೆ ಆಗಮಿಸಿದ ವಿಧಾನಸಭೆಯ ವಿಪಕ್ಷ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಜಿ ವಿಧಾನ ಪರಿಷತ್ನ ಸದಸ್ಯ ಅಲ್ಲಂಪ್ರಭು ಪಾಟೀಲ್ ಅವರಿಂದ ಭವ್ಯವಾಗಿ ಸ್ವಾಗತ. ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ. ಈಗ ವಾರ್ತೆಗಳ ವಿವರ.
3 ದಿನಗಳ ಕಾಲ ಸೇಡಂ ತಾಲೂಕಿನ ಶ್ರೀ ಕ್ಷೇತ್ರ ಮಳಖೇಡದ ಕಾಗಿಣಾ ತಡದಲ್ಲಿನ ಶ್ರೀ ಉತ್ತರಾದಿ ಮಠದಲ್ಲಿರುವ ಶ್ರೀ ಜಯತೀರ್ಥರ ಮೂಲ ವೃಂದಾವನದಲ್ಲಿ ನಿರೀಕ್ಷೆ ಮೀರಿ ಜನ ಶ್ರೀ ಮನ್ನಯ್ಯ ಸುಧಾ ಮಂಗಳ ಮಹೋತ್ಸವಕ್ಕೆ ಯಶಸ್ವಿಯಾಗಿ ಜರುಗಿತು. ಸೇಡಂ ತಾಲೂಕಿನ ಶ್ರೀ ಕ್ಷೇತ್ರ ಮಳಖೇಡದ ಕಾಗಿಣಾ ತಟದಲ್ಲಿನ ಶ್ರೀ ಉತ್ತರಾದಿ ಮಠದಲ್ಲಿರುವ ಶ್ರೀ ಜಯತೀರ್ಥರ ಮೂಲ ವೃಂದಾವನದಲ್ಲಿ ಶ್ರೀ ಮನ್ನಯ್ಯ ಸುಧಾಮಂಗಳ ಮಹೋತ್ಸವಕ್ಕೆ ನಾಡಿನಾದ್ಯಂತ ಸಹಸ್ರಾರು ಭಕ್ತರು ಪಾಲ್ಗೊಳ್ಳುವ ಮೂಲಕ ಯಶಸ್ವಿಗೊಳಿಸಿದರು. ಬಳಖೇಡದಲ್ಲಿ ನಡೆದ 3 ದಿನಗಳ ಕಾಲ ಕಾರ್ಯಕ್ರಮದಲ್ಲಿ 12 ಮಾಧವ ಪೀಠಾಧೀಶರು ಪಾಲ್ಗೊಂಡು ಅನುಗ್ರಹ ಸಂದೇಶ ದಯಪಾಲಿಸಿದ್ರು. ಶ್ರೀ ಮನ್ನಯ್ಯ ಸುಧಾ ಮಂಗಲ ದೈತ್ಯ ಮೇರುಕೃತಿ 11 ವರ್ಷಗಳ ಕಾಲ ಅಭ್ಯಸಿಸಿ ತದನಂತರ 2 ವರ್ಷಗಳ ಅವಧಿಯುದ್ದಕ್ಕೂ ಶ್ರೀಪಾದಂಗಳರವರ ಜೊತೆಗಿದ್ದು ಎಲ್ಲವನ್ನ ಕಲಿತ ನಂತರ ಪಂಡಿತ ಆಚಾರ್ಯರಾಗುತ್ತಾರೆ ಎಂದು ಹೇಳಲಾಗಿದೆ. ಅದರಂತೆ ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಭಕ್ತರು ಭಾಗಿಯಾಗಿ 12 ಮಾಧವ ಪೀಠಾಧೀಶರು ಪಾಲ್ಗೊಂಡು ಅನುಗ್ರಹ ಸಂದೇಶ ಆಲಿಸಿ ಕೃತಾರ್ಥರಾದರು. ಬಳಿಕ ಭಕ್ತರನ್ನ ಉದ್ದೇಶಿಸಿ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಆಶೀರ್ವಾದ ದೇವರು ಅವರಿಂದ ಮಾಡಿಸಲಿ ಅಂತ ವಿಶೇಷವಾಗಿ ಭಗವಂತನಲ್ಲಿ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇಂತಹ ಕಾರ್ಯಕ್ಕೆ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ನೀಡಿ ಅವರು ಬರೆದ ಪ್ರಾಮಾಣ್ಯವಾದದ ಸಂಪೂರ್ಣವಾದ ವ್ಯಾಖ್ಯಾನವನ್ನು ಮುದ್ರಣ ಮಾಡಿಸಿದ್ದಾರೆ ಬಲಿಮಾರು ಶ್ರೀಗಳವರು. ಅದರಂತೆ ಈ ತರ್ಕತಾಂಡವದ ವ್ಯಾಖ್ಯಾನವನ್ನು ಕೂಡ ಸಂಪೂರ್ಣವಾಗಿ ಮುದ್ರಣ ಮಾಡಿಸಿ ವಿಶೇಷವಾಗಿ ಅವರಿಗೆ ಪ್ರೋತ್ಸಾಹನೆಯನ್ನು ನೀಡಿದ್ದಾರೆ. ಅದರಂತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಲ್ಲ ಪುರಾಣಗಳ ಇತಿಹಾಸಗಳ ನಿರ್ಣಯವನ್ನು ಹೇಳುವಂತಹ ಗ್ರಂಥ. ಅಂತಹ ಸಕಲ ಶಾಸ್ತ್ರಗಳ ನಿರ್ಣಯವನ್ನು ಮಾಡುವಂತಹ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಇದು ದಿವ್ಯವಾದ ಗ್ರಂಥ. ಎಲ್ಲ ಪುರುಷಾರ್ಥಗಳನ್ನು ನೀಡುವ ಗ್ರಂಥ. ಭಗವಂತನ ಎಲ್ಲ ರೂಪಗಳ ವರ್ಣನೆ ಮಾಡುವ ಗ್ರಂಥ. ಪರಮಾತ್ಮನ ಎಲ್ಲ ಅವತಾರಗಳ ವಿಶೇಷವಾದ ವರ್ಣನೆಯನ್ನು ಮಾಡುತ್ತದೆ. ಲಕ್ಷ್ಮೀದೇವಿ, ವಾಯುದೇವರು, ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರ ಸ್ವರೂಪವನ್ನು ತಿಳಿಸಿಕೊಡುವಂತಹ ಗ್ರಂಥ. ಎಲ್ಲರ ಕರ್ತವ್ಯವನ್ನು ತಿಳಿಸಿಕೊಡುವಂತಹ ಗ್ರಂಥ. ಅಂತಹ ಪರಮ ಮಂಗಲವಾದ ಗ್ರಂಥ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅಂತಹ ಗ್ರಂಥಕ್ಕೆ ಎಲ್ಲ ಇತಿಹಾಸದ ಹಾಗೂ ಪುರಾಣಗಳ ವಿಶೇಷವಾದ ಪುಷ್ಟಿಯನ್ನು ಕೊಟ್ಟು ಶ್ರೀಮದಾಚಾರ್ಯರು ಕೊಡುವಂತಹ ನಿರ್ಣಯ ಹೇಗೆ ವೇದವ್ಯಾಸದೇವರಿಗೆ ಪರಮಸಂಗತ ಅನ್ನುವುದನ್ನು ವೇದವ್ಯಾಸದೇವರ ಅನೇಕ ವಾಕ್ಯಗಳನ್ನು ಸಂಶೋಧನೆ ಮಾಡಿ ಮೂಲಗಳಲ್ಲಿರುವ ವಾಕ್ಯಗಳನ್ನೆಲ್ಲ ರೀತಿಯಲ್ಲಿ ಆ ವ್ಯಾಖ್ಯಾನವನ್ನು ಮಾಡಿ ಪ್ರಮಾಣಗಳ ಯೋಜನೆಯನ್ನು ಮಾಡಿ ದೊಡ್ಡ ಸೇವೆಯನ್ನು ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿದ್ದಾರೆ. ಅದು ಅತ್ಯಂತ ಅಭಿನಂದನೀಯವಾದ ಶ್ಲಾಘನೀಯವಾದ ಈ ಕೃತಿ. ಜೊತೆಗೆ
ಇದನ್ನು ಯಾರು ಪರೀಕ್ಷೆ ಕೊಡ್ತಾರೆ ಅವರಿಗೆ 2 ಲಕ್ಷ, 1,50,000 ಅಂತ 3 ಕಕ್ಷೆಯಲ್ಲಿ ಅದರ ಬಹುಮಾನವನ್ನು ನೀಡುವ ಒಂದು ವಿಶೇಷವಾದ ಘೋಷಣೆಯನ್ನು ಮಾಡಿದ್ದಾರೆ. ಇದು ಇನ್ನೂ ವಿಶೇಷ. ಗ್ರಂಥವನ್ನು ಬರೆಯುವುದು ಮಾತ್ರ ಅಲ್ಲ, ಅದರ ಪ್ರಚಾರಕ್ಕಾಗಿ ಒಂದು ದೊಡ್ಡ ಔದಾರ್ಯದಿಂದ ದಾನವನ್ನು ಮಾಡುವ ಸಂಕಲ್ಪವನ್ನು ಮಾಡಿದ್ದು ಆ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನದ ವತಿಯಿಂದ. ಇದು ಕೂಡ ಅತ್ಯಂತ ಅಭಿನಂದನೀಯವಾದದ್ದು. ಅವಶ್ಯವಾಗಿ ಸಜ್ಜನರು ಅದರ ಅಧ್ಯಯನವನ್ನು ಮಾಡಿ ಶ್ರೀಮದಾಚಾರ್ಯರ ವಿಶೇಷ ಅನುಗ್ರಹವನ್ನು ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಇನ್ನೂ ಅನೇಕ ಭಕ್ತರು ಅನೇಕ ರೀತಿಯ ಸೇವೆಗಳನ್ನು ನೀವೆಲ್ಲ ಮಾಡಿ ವಿಶೇಷವಾಗಿ ಟೀಕಾಕೃತ್ಪಾದರ ಅನುಗ್ರಹವನ್ನು ಪಡೆಯುವುದಕ್ಕೆ ಬಂದಿದ್ದೀರಿ. ಎಲ್ಲರಿಗೂ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಅನುಗ್ರಹವಾಗಲಿ. ಹರಯೇ ನಮಃ. ಶ್ರೀಕೃಷ್ಣ. ಕಲಬುರಗಿ ನಗರಕ್ಕೆ ಆಗಮಿಸಿದ ವಿಧಾನಸಭೆಯ ವಿಪಕ್ಷ ನಾಯಕ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಲಂಪ್ರಭು ಪಾಟೀಲ್ ಅವರು ನಗರದ ರಾಮಮಂದಿರ ವೃತ್ತದಲ್ಲಿ ಪುಷ್ಪದ ಮಳೆ ಸುರಿಸಿ ಭವ್ಯವಾಗಿ ಸ್ವಾಗತ ಕೋರಿದ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಂದಗಿ ತಾಲೂಕಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಕಲಬುರಗಿ ನಗರಕ್ಕೆ ಆಗಮಿಸಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಮಾಜಿ ಎಂಎಲ್ಸಿ ಅಲಂಪ್ರಭು ಅವರು ನಗರದ ರಾಮ ಮಂದಿರದಲ್ಲಿ ಜೆಸಿಬಿ ಯಂತ್ರದ ಮೂಲಕ ಹೂ ಮಳೆ ಸುರಿಸಿ ಅದ್ಧೂರಿಯಾಗಿ ಸ್ವಾಗತ ಕೋರಿದ್ರು. ಇನ್ನು ಕಲಬುರಗಿಗೆ ಆಗಮಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಾರ್ಯಕ್ರಮದ ಕುರಿತು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಅಲಂಪ್ರಭು ಪಾಟೀಲ್, ಸಿಂದಗಿ ತಾಲೂಕಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಕ್ಕಾಗಿ ಎಸ್.ಸಿ. ಮಹದೇವಪ್ಪ, ಆಂಜನೇಯ, ಪ್ರಕಾಶ್ ರಾಠೋಡು ಮತ್ತು ಯು.ಟಿ. ಖಾದರ್, ಅಜಯ್ ಸಿಂಗ್ ಅವರು ಎಲ್ಲರೂ ಸೇರಿ ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಮುಂದೆ ಬರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವ ದಿನಾಚರಣೆ ಪ್ರಯುಕ್ತವಾಗಿ ಅವರು ಬೇರೆ ಕಡೆ ಕಾರ್ಯಕ್ರಮ ಇದ್ದ ಕಾರಣ ಅವರು ಬರಲಿಕ್ಕಾಗಿಲ್ಲ. ಇವತ್ತು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮ ಗುಲ್ಬರ್ಗ ಮೂಲಕ ಸಿಂದಗಿಗೆ ಹೋಗ್ತಾ ಇದ್ದಾರೆ. ಅವರನ್ನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹುರುಪಿನಿಂದ ಸ್ವಾಗತಿಸಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರಿಗೂ ನಮ್ಮ ಪಕ್ಷದ ಎಲ್ಲರ ಮುಖಂಡರ ಪರವಾಗಿ ಇಲ್ಲಿ ನೀಲಕಂಠ ಮುರುಗಿಯವರು, ಲಾಲಮ್ಮದವರು, ವಾಣಿಯವರು, ನಮ್ಮ ವೀರನಾಯಕ್ ಅವರು, ಸಂತೋಷವರು, ಶಿವು ಎಲ್ಲ ಅನೇಕ ಜನ ಎಲ್ಲ ಕಾರ್ಪೊರೇಟ್ಗಳು, ಡೆಪ್ಯೂಟೆಡ್ ಕಾರ್ಪೊರೇಟ್ಗಳು, ಎಲ್ಲ ಮುಖಂಡರುಗಳು, ಪಕ್ಷದ ಎಲ್ಲ ಘಟಕಗಳ ಅಧ್ಯಕ್ಷರ ಪರವಾಗಿ ಬುಲ್ಡೋಜರ್ ಮೂಲಕ ಹಾರ ಹಾಕೋದ್ರ ಮೂಲಕ ಜೆಸಿಬಿಯಿಂದ ಪುಷ್ಪವನ್ನು ಹಾಕೋದ್ರ ಮೂಲಕ ಅವರನ್ನು ಸ್ವಾಗತ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಇಲ್ಲಿನ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭದಲ್ಲಿ ಮಹಿಳಾ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಬಳಿಕ
ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಲಬುರಗಿಯ ಅಬಕಾರಿ ಉಪಾಯುಕ್ತೆ ಶಶಿಕಲಾ ಎಸ್ ಒಡೆಯರ್ ಅವರು ಮಹಿಳೆಗೆ ಸಮಾಜದಲ್ಲಿ ಪುರುಷನಷ್ಟೇ ಸಮಾನ ಹಕ್ಕು ಸ್ವಾತಂತ್ರ್ಯ ದೊರಕಬೇಕೆಂಬ ಉದ್ದೇಶದಿಂದ ಯುರೋಪ್ ದೇಶಗಳಲ್ಲಿ ಮಹಿಳಾ ಸಂಘಟನೆಗಳನ್ನು ಕಟ್ಟಿ ತಮ್ಮ ಹಕ್ಕಿಗಾಗಿ ಹೋರಾಡಿ ಸಾಧನೆಗೈದ ಮಹಿಳೆಯರಿಗೆ ಪ್ರತಿ ವರ್ಷ ಮಾರ್ಚ್ 8ರಂದು ಸನ್ಮಾನಿಸುತ್ತಾ ಬರಲಾಯಿತು. ಶತಮಾನಗಳಿಂದ ಆಚರಿಸಿಕೊಂಡು ಬರ್ತಿರುವ ಮಹಿಳಾ ದಿನವಿಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಗೌರವಿಸುವ ದಿನವನ್ನೇ ಮಹಿಳಾ ದಿನವನ್ನಾಗಿದೆ ಎಂದಿದ್ದಾರೆ. ಹೆಣ್ಣು ಮಕ್ಕಳು ತಮಗೆ ಸಮಸ್ಯೆಗಳಿವೆ ಎಂದು ಮಾತನಾಡುವ ಬದಲು ಆಕೆ ತನ್ನ ಸಮಸ್ಯೆಗಳನ್ನು ತನ್ನಷ್ಟಕ್ಕೆ ತಾನೇ ಬಗೆಹರಿಸಿಕೊಳ್ಳುವ ಶಕ್ತಿ ಆಕೆಯಲ್ಲಿದೆ ಎಂದಿದ್ದಾರೆ. ಯುರೋಪ್ ಕಂಟ್ರೀಸ್ಗಳಲ್ಲಿ 1909ರಾಗ ಈ ಒಂದು ದಿನಾಚರಣೆ ಶುರುವಾಗಿ ಶತಮಾನಗಳ ಕಾಲ ಆಯಿತು. ಅಂದರೆ 100 ವರ್ಷ ದಾಟ್ತೀವಿ. ಇವತ್ತಿಗೆ ನಾವು ಈ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋಕ್ಕೆ ಶುರು ಮಾಡಿ ಸುಮಾರು 100 ವರ್ಷ, ಒಂದು ಶತಮಾನವನ್ನು ದಾಟಿಬಿಟ್ಟಿವಿ ನಾವು. ಮೊದಲನೇದಾಗಿ ಡೆನ್ಮಾರ್ಕ್, ಯುರೋಪ್ ಸಿಟಿಗಳಲ್ಲಿ ಸ್ವಿಟ್ಜರ್ಲೆಂಡ್ ಆಗಿರ್ಬೋದು, ಹಾಲೆಂಡ್ ಇರ್ಬೋದು, ಈ ಒಂದು ರಾಷ್ಟ್ರಗಳಲ್ಲಿ ಮಹಿಳೆಯರು ನಮ್ಮ ದೇಶದಲ್ಲಿ ಇನ್ನೂ ಅಷ್ಟೊಂದು ಸಂಘಟಿತರಾಗಿರೋದಂಥ ಕಾಲದಲ್ಲಿ ಯುರೋಪ್ ಕಂಟ್ರಿಗಳಲ್ಲಿ ಮಹಿಳೆಯರ ಒಂದು ಸಂಘಟನೆಗಳಿದ್ವು. ದುಡಿಯುವಂಥ ಹೆಣ್ಮಕ್ಳಲ್ಲಿ ಭಾಳ ಇದ್ದರು. ನಮ್ಮಲ್ಲಿ ಆ ಥರ ಇರಲಿಲ್ಲ. ನಮ್ಮಲ್ಲೇನು ಮನೆ ಕೆಲಸ ಮಾಡೋದು, ಮನೆಗೆ ಸೀಮಿತವಾದಂಥ ಒಂದು ಇದು ಶತಮಾನಗಳ ಹಿಂದೆ. ಆದರೂ ಎಲ್ಲ ಕ್ಷೇತ್ರದಲ್ಲಿ ನಾನು ನೋಡಿದರೆ ಈಗಿನಕ್ಕಿಂತ ಅವಾಗ ಭಾಳ ಚೆನ್ನಾಗಿದ್ರು. ಆದರೂ ಅಲ್ಲಿ ಒಂದು ಹೆಣ್ಮಕ್ಳು ಸಂಘಟಿತ ವಲಯ ಏನಿತ್ತಲ್ಲ, ತಮ್ಮ ಹಕ್ಕುಗಳಿಗಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರು ಯುರೋಪ್ ಕಂಟ್ರಿಗಳಲ್ಲಿ. ಮೊದಲು ಕಾರ್ಮಿಕ ಸಂಘಟನೆಗಳಿಂದ ನಮಗೆ ಪುರುಷರಂತೆ ಸ್ಥಾನಮಾನ ಬೇಕು, ಮತದಾನದ ಹಕ್ಕು ಬೇಕು, ಎಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಅನ್ನೋಂಥ ಒಂದು ಚಳವಳಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ನಂತರ 1909ರಲ್ಲಿ ಅಮೇರಿಕ ಮತ್ತು ಇಂಗ್ಲೆಂಡ್ನ ಸಮಾಜವಾದಿ ಪಕ್ಷಗಳು ಏನು ಮಾಡಿದ್ರು, ಈ ಒಂದು ಮಹಿಳಾ ದಿನಾಚರಣೆಯನ್ನಾಗಿ ಪ್ರತಿ ವರ್ಷ ಮಾರ್ಚ್ 8ನ್ನು ಆಚರಣೆ ಮಾಡಬೇಕು, ಮಹಿಳೆಯರಿಗೆ ಒಂದು ವಿಶೇಷವಾದ ದಿನವನ್ನು ನಾವು ಕೊಡಬೇಕು, ಮಹಿಳೆಯರ ಒಂದು ಸಾಧನೆಯನ್ನು ಗುರುತಿಸುವಂಥ, ಅವರಿಗೆ ಅವರ ಗೌರವಿಸುವಂಥ, ಅವ್ರನ್ನ ಮುಂದೆ ಬೆಳೆಸುವಂಥ ಒಂದು ದಿನವನ್ನಾಗಿ ನಾವು ಗುರುತಿಸಬೇಕಂತ ಅಂದ್ಕೊಂಡು ಮಾರ್ಚ್ 8ನ್ನು ಆ ಒಂದು ಸಭೆ ನಡೆಸ್ತಿದ್ರಲ್ಲ, ಹೋರಾಟ ಏನಿತ್ತಲ್ಲ, ಆ ಸಮಿತಿ ಅಧ್ಯಕ್ಷ ನನಗೆ ನೆನಪಿಲ್ಲ, ಅವರು ಮಾರ್ಚ್ 8ನ್ನು ಫಿಕ್ಸ್ ಮಾಡಿದರು. ಪ್ರತಿ ವರ್ಷ ಈ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋಣ ಅಂತೇಳಿ ಅದನ್ನು ಸರ್ವಾನುಮತದಿಂದ ಆ ಒಂದು ಹೋರಾಟದಲ್ಲಿ ಈ ಮಾರ್ಚ್ 8ನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡಬೇಕನ್ನೋದು ಅಲ್ಲಿಂದ ಶುರು ಆಯಿತು. ಅಲ್ಲಿಂದ ಶುರು ಆದಿದ್ದಾದರೂ ಪ್ರತಿ ವರ್ಷ ಏನು ಮಾಡ್ತೀವಿ, ಯಾವುದೋ ಒಂದು ಥೀಮ್ ಇಟ್ಕೊಂಡು ಒಂದು ಮಹಿಳೆಯರಿಗಾಗಿ ಮಹಿಳಾ ಸಬಲೀಕರಣ ಇರ್ಬೋದು, ಸಮಾನತೆ ಇರ್ಬೋದು, ಏನೋ ಒಂದು ಥೀಮ್ ಇಟ್ಕೊಂಡು ಪ್ರತಿ ವರ್ಷನ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇಲ್ಲಿವರೆಗೂ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಸರಿಯಪ್ಪ. ನಾವು ಸಮಾರಂಭದಲ್ಲಿ ಕಲಬುರಗಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಕಲ್ಪನಾ ಮಾಂಜ್ಕೇರ್, ಕನ್ವೇನರ್ ಡಾಕ್ಟರ್ ಶ್ರೀದೇವಿ ಸೋಮ ಸೇರಿದಂತೆ ಅನೇಕರು ಪ್ರಮುಖರು ಪಾಲ್ಗೊಂಡಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಆನಂದ್ ಪಟ್ಟಣದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆ ಉಲ್ಲಂಘಿಸಿದವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆಗ್ರಹಿಸಿ ನಗರದ ಜಗತ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳಿಂದ ನಡೆದ ಧರಣಿ ಸತ್ಯಾಗ್ರಹ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು,
ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಆಳಂದ್ ಪಟ್ಟಣದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆ ಉಲ್ಲಂಘಿಸಿದ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆಗ್ರಹಿಸಿ ನಗರದ ಜಗತ್ ಸರ್ಕಲ್ನಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಆಳಂದ್ ಪಟ್ಟಣದಲ್ಲಿ ಶಾಂತಿ, ಸೌಹಾರ್ದತೆ, ಐಕ್ಯತೆಗಾಗಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಮತ್ತು 144 ಸೆಕ್ಷನ್ ನಿಷೇಧಾಜ್ಞೆ ಉಲ್ಲಂಘಿಸಿದ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆಗ್ರಹಿಸಿದ ವಿವಿಧ ಸಂಘಟನೆಯವರು ನಗರದ ಜಗತ್ ಸರ್ಕಲ್ ಅಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಂಡರು. ಶಿವಲಿಂಗ ಪ್ರಕರಣವು ನ್ಯಾಯಾಲಯದಲ್ಲಿರುವ ಕಾರಣ ಜಿಲ್ಲಾಡಳಿತವು ಇನ್ನಷ್ಟು ಬಿಗಿ ನಿಲುವು ತೆಗೆದುಕೊಳ್ಳುವ ಅವಶ್ಯಕತೆ ಇತ್ತು. ಆದರೆ ಬಿಜೆಪಿ ಪೂಜೆ ನೆಪದಲ್ಲಿ ಶ್ರೀರಾಮ ಸೇನೆಯ ಮೂಲಕ ಕೋಮು ದಂಗೆ ಎಬ್ಬಿಸುವ ಷಡ್ಯಂತ್ರ ಮಾಡಿದೆ ಎಂದು ಧರಣಿ ನಿರತರು ಖಂಡಿಸಿದರು. ಮಾರ್ಚ್ 1ರ ಘಟನೆಗೆ ನ್ಯಾಯ ತನಿಖೆ ಮಾಡಲೇಬೇಕು. ಮಾರ್ಚ್ 1ರ ನ್ಯಾಯ ತನಿಖೆ ಆಗಲೇಬೇಕು. ಸರ್ಕಾರದ ಕಾರ್ಮಿಕ ವಿರೋಧಿ, ಜನ ವಿರೋಧಿ, ರೈತ ವಿರೋಧಿ ಹಾಗೂ ಕಾರ್ಪೊರೇಟ್ ಪರವಾದ ನೀತಿಗಳನ್ನು ವಿರೋಧಿಸಿ ಮಾರ್ಚ್ 28 ಮತ್ತು 29ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಕೈಗೊಳ್ಳಲಾಗಿದೆ ಎಂದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ 10 ಕಾರ್ಮಿಕ ಸಂಘಟನೆಗಳು, ಬ್ಯಾಂಕ್, ಇನ್ಶೂರೆನ್ಸ್ ನೌಕರರ ಸಂಘಟನೆಗಳು ಮತ್ತು ಫೆಡರೇಷನ್ಗಳು ಕೇಂದ್ರ ಬಿಜೆಪಿ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ವಿರೋಧಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾರ್ಚ್ 28ರಂದು 29ರಂದು ದೇಶದಾದ್ಯಂತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಎಂದು ವಿಜಯ್ ಭಾಸ್ಕರ್ ಹೇಳಿದರು. ಪ್ರತಿಯೊಂದು ಕುಟುಂಬಕ್ಕೂ ಆದಾಯ ತೆರಿಗೆ ಪಾವತಿ ಮಾಡದೇ ಇರುವಂತಹ ಕುಟುಂಬಗಳಿಗೆ 7,500 ರೂಪಾಯಿ ಪ್ರತಿ ತಿಂಗಳು ನೀವು ಅವರಿಗೆ ಇದು ಸಹಾಯಧನ ಕೊಡೋ ಮೂಲಕ ಆ ಹಣನ ಖರ್ಚು ಮಾಡಿ ಒಂದು ಮಾರ್ಕೆಟ್ ಜನರೇಟ್ ಆಗುತ್ತೆ, ಮರುಪೂರ್ಣ ಮಾಡಿದಂಗೆ ಆಗುತ್ತೆ, ಮಾರುಕಟ್ಟೆಗೆ ಕುಸಿದಿರೋ ಮಾರುಕಟ್ಟೆ ಮತ್ತೆ ಎದ್ದೇಳುತ್ತೆ ಅನ್ನುವಂಥ ಒಂದು ಬೇಡಿಕೆನ ಈ ಸಂದರ್ಭದಲ್ಲಿ ನಾವು ಸರ್ಕಾರದ ವಿರುದ್ಧ ಇಟ್ಟಿದ್ದೇವೆ. ಮತ್ತು ಮೂರನೇ ವಿಚಾರ ಅಂದರೆ, ಇವತ್ತು ರೈತರ ಒಂದು ಹೋರಾಟದ ಸಂದರ್ಭದಲ್ಲಿ 3 ಕೃಷಿ ಸಂಬಂಧಿತ ಕಾಯ್ದೆಗಳನ್ನ ವಾಪಸ್ ತಗೊಂಡ್ರು. ಆದರೆ ವಿದ್ಯುತ್ ಶಕ್ತಿಯ ಒಂದು ಕಾನೂನೇನಿದೆ ಅದರ ಒಂದು ತಿದ್ದುಪಡಿಯನ್ನು ವಾಪಸ್ ತಗೊಂಡಿಲ್ಲ ಇನ್ನು. ಮತ್ತು ಲಖೀಂಪುರ್ ಕೇರಿಯ ಸಂದರ್ಭದಲ್ಲಿ ಏನು ಅವರ ರೈತರ ಮೇಲೆ ಹೋರಾಟ ನಿರತ ರೈತರ ಮೇಲೆ ದಾಳಿ ಆಯಿತು, ಆ ಜನ ಇನ್ನೂ ಅಧಿಕಾರಸ್ಥರು ಹಾಗೆ ಕೂತಿದ್ದಾರೆ. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟು ರೈತ ಚಳವಳಿ ಹೋರಾಟ ಮುಂದುವರಿಸಿದೆ. ಇವತ್ತು ಈ ವಿದ್ಯುತ್ ಶಕ್ತಿಯ ಒಂದು ಕಾನೂನನ್ನು ವಾಪಸ್ ತಗೊಳ್ಳದೇ ಇದ್ದರೆ ಕೃಷಿ ವೆಚ್ಚ ಹೆಚ್ಚಾಗುತ್ತೆ ಮತ್ತು ಸಣ್ಣ ಉದ್ಯಮಿಗಳ ಮೇಲೂ ಕೂಡ ಇದು ದೊಡ್ಡ ಪ್ರಮಾಣದ ಹೊರೆಯನ್ನು ಹೊರಿಸಿ
ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಮತ್ತಷ್ಟು ಉದ್ಯೋಗ ನಾಶ ಆಗಲಿಕ್ಕೆ ಆಸ್ಪದ ಆಗುತ್ತೆ. ಸಣ್ಣ ಉದ್ಯಮಗಳು ಈಗಾಗಲೇ ಕಷ್ಟದಲ್ಲಿದ್ದಾವೆ, ಅವು ಇನ್ನಷ್ಟು ಸಂಕಷ್ಟಕ್ಕೆ ಗುರಿಯಾಗ್ತವೆ ಅನ್ನೋ ಕಾರಣಕ್ಕೆ ಆ ಸಂಬಂಧಿತ ಬೇಡಿಕೆಗಳನ್ನು ಕೂಡ ಇದರಲ್ಲಿ ನಾವು ಸೇರಿಸಿದ್ದೀವಿ. ಪ್ರಭುದೇವ್ ಎಲ್ಸಂಗಿ, ಹನುಮಂತರಾಯ್ ಅಟೂರ್, ಸಿದ್ದಣ್ಣ ಕಣ್ಣೂರ್, ಶರಣಬಸಪ್ಪ ಗಂಜಲ್ಕೇಟ್ ಪಾಲ್ಗೊಂಡಿದ್ರು. ಮಕ್ಕಳಿಗೆ ಕ್ಷಯರೋಗ ಇರುವ ಯಾವುದೇ ಲಕ್ಷಣಗಳು ಕಂಡುಬಂದರೆ ಅವರಿಗೆ ಕ್ಷಯರೋಗ ಪರೀಕ್ಷೆಗೆ ಒಳಪಡಿಸುವಂತೆ ತಿಳಿಸಬೇಕು. ಕ್ಷಯರೋಗ ಗುಣಮುಖವಾಗುವಂತಹ ರೋಗವಾಗಿದ್ದು ಇದರ ಬಗ್ಗೆ ಭಯಪಡದೆ ಕ್ಷಯರೋಗ ಖಚಿತವಾಗಿ ರೋಗಿಯ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾದಾಗ ಕ್ಷಯರೋಗ ಮುಕ್ತ ಕರ್ನಾಟಕ ಮಾಡಲು ಸಾಧ್ಯವಿದೆ. ಕ್ಷಯರೋಗ ಮುಕ್ತ ಕರ್ನಾಟಕಕ್ಕೆ ಗ್ರಾಮದ ಜನರು ಕೈ ಜೋಡಿಸಬೇಕೆಂದು ಜಿಲ್ಲಾ ಕ್ಷಯರೋಗದ ಮೇಲ್ವಿಚಾರಕ ಸುರೇಶ್ ದೊಡ್ಮನಿಯವರು ಕರೆ ನೀಡಿದರು. ಯಡ್ರಾಮಿ ತಾಲೂಕಿನ ನೆಲೋಗಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಪಿಯು ಕಾಲೇಜಿನ ಪ್ರಾಂಗಣದಲ್ಲಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ಕಲಬುರಗಿ, ತಾಲೂಕು ಆರೋಗ್ಯ ಇಲಾಖೆ ಯಡ್ರಾಮಿ ಮತ್ತು ನೆಲೋಗಿ ಸಮುದಾಯ ಆರೋಗ್ಯ ಕೇಂದ್ರ ಇವುಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಕ್ಷಯರೋಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ ಅರಿವು ಕಾರ್ಯಕ್ರಮ ಅಭಿಯಾನದಡಿ ಕ್ಷಯರೋಗ ನಿರ್ಮೂಲನೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಾಗೂ ಸಾಮಾನ್ಯ ಪ್ರಜೆಗಳು ಕೈ ಜೋಡಿಸುವುದರ ಜೊತೆಗೆ ನಿಮ್ಮ ಗ್ರಾಮದ ಜನರಿಗೆ ಕ್ಷಯರೋಗ ಲಕ್ಷಣಗಳು ಅರಿವು ಮಾಹಿತಿ ನೀಡಬೇಕು. ಅಂದಾಗ ಮಾತ್ರ ರೋಗ ತಡೆಯಲು ಸಾಧ್ಯವೆಂದರು. ಸರ್ಕಾರ ಕೈಗೊಂಡಿರುವ ಮಹತ್ವದ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಟಿಬಿ ಲಕ್ಷಣ ಕಂಡುಬರ್ತಾ ಇದ್ದು, ಇದೇ ಮಾರ್ಚ್ 24ರಂದು ವಿಶ್ವ ಕ್ಷಯರೋಗ ದಿನವನ್ನು ಆಚರಿಸಲಾಗುತ್ತಿದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ ಎಂಬ ಘೋಷ ವಾಕ್ಯದೊಂದಿಗೆ ವಿದ್ಯಾರ್ಥಿಗಳು ಕ್ಷಯರೋಗ ನಿರ್ಮೂಲನೆಗೆ ಪಣ ತೊಡಬೇಕು ಎಂದಿದ್ದಾರೆ. 60,000 ಜನರಲ್ಲಿ ಈ ಒಂದು ಬ್ಯಾಕ್ಟೀರಿಯಾಗಳು ಸೇರ್ಕೊಳ್ತಾ ಇದ್ದಾವ. 6,000 ಜನ ಕ್ಷಯರೋಗಿಗಳು ಉತ್ಪತ್ತಿ ಆಗ್ತಾ ಇದ್ದಾರೆ. ಒಂದು ದಿವಸಕ್ಕೆ 600 ಜನ ಈ ಒಂದು ಕಾಯಿಲೆಯಿಂದ ನಮ್ಮ ದೇಶದಲ್ಲಿ ಮರಣ ಹೊಂದುತ್ತಿದ್ದಾರೆ. ಅಂದ್ರೆ 1.5 ನಿಮಿಷಕ್ಕೆ ಒಬ್ಬರು ಈ ಮರಣ ಹೊಂದಿದ್ದಾರೆ. ಅಂದ್ರೆ 3 ನಿಮಿಷಕ್ಕೆ ಇಬ್ಬರು ಈ ಒಂದು ಕಾಯಿಲೆಯಿಂದ ಮರಣ ಹೊಂದಿದ್ದಾರೆ. ನೋಡ್ರಿ, ನಾವು ಏನು ಈಸಿಯಾಗಿ ತಿಳ್ಕೊಂಡು ಬಿಡ್ತೀವಿ ಕ್ಷಯರೋಗ, ಹೊರಬಿಡಪ್ಪ ಕ್ಷಯರೋಗ ಈ ತರ. ಆದರೂ ಕೂಡ ಈ ಒಂದು ರೋಗ ಹೆಂಗಿದೆಯಪ್ಪ ಅಂತಂದ್ರ ನಾವು ಸರಿಯಾದ ಸಮಯಕ್ಕೆ ಕಂಡು ಹಿಡಿದು ಅವ್ರಿಗೆ ಪರೀಕ್ಷೆ ಮಾಡಿ ಸರಿಯಾದ ಚಿಕಿತ್ಸೆ ಕೊಟ್ಟಿವಿ ಅಂತಂದ್ರ 100% ಗುಣಮುಖ, 100% ಕ್ಯೂರೇಬಲ್ ಡಿಸೀಸ್ ರೀ ಇದು. ಅದಕ್ಕೆ ಸರಿಯಾದ ಸಮಯಕ್ಕೆ ನಾವು ಪರೀಕ್ಷೆ ಮಾಡಿಸ್ಬೇಕು, ಚಿಕಿತ್ಸೆ ಕೊಡಿಸ್ಬೇಕು. ಅವ್ರು ಸಂಪೂರ್ಣ ಚಿಕಿತ್ಸೆ ತಗೊಂಡ್ರು ಅಂತಂದ್ರೆ ಆ ರೋಗಿ ಸಂಪೂರ್ಣವಾಗಿ ಗುಣಮುಖ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಗೊತ್ತೈತ್ರಾ? ಯಾಕಂದ್ರೆ ನಾವು ಭಯ ಪಡಂತ ಅವಶ್ಯಕತೆ ಇಲ್ಲ. ಒಂದು ಕಾಲದಾಗಿತ್ತು ಕ್ಷಯರೋಗ ಆಗ್ಯದ, ಟಿಬಿ ಆಗ್ಯದಂದ್ರೆ ಅವನಿಗೆ ಒಯ್ದು ಹೊಲದಾಗ ಇಟ್ಟು ಬಿಡ್ತೀರಿ, ಎಲ್ಲೋ ದೂರ, ಮನ್ಯಾಗೂ ಇಟ್ಕೊಳ್ಳೋದಿಲ್ಲ. ಆ ಒಂದು ಪರಿಸ್ಥಿತಿ ಇತ್ತು. ಆಯ್ತು, ಈ ರೋಗ ಹೆಂಗ್ರಿ ಅಂತಂದ್ರೆ ನಿನ್ನೆ ಮೊನ್ನೆ ಬಂದಿದ್ದ ರೋಗ ಅಲ್ಲ ಇದು. ಈಗ ನಿನ್ನೆ ಮೊನ್ನೆ ಬಂದಿದ್ದ ರೋಗ ಯಾವ್ದ್ರಿ? ಕೊರೋನಾ. ಆ ಕೊರೋನಾ ಹೊಸದು ಯಾವುದೇ ಇತ್ತು ಅಂತಂದ್ರೆ ನಮ್ಗೆ ಭಾಳ ಅಟ್ರಾಕ್ಷನ್ ಆಗ್ತದೆ. ಹಳಿದವ್ರು ಯಾರೇ ಇದ್ರು ಅಂತ ನಮ್ಗೆ ಅಟ್ರಾಕ್ಷನ್ ಆಗಲ್ಲ, ಹೌದಲ್ರಿ? ಹೊಸೊಬ್ರು ನಮ್ಗೆ ಯಾರೇ ಭೇಟಿ ಆದ್ರು ಪರಿಚಯ ಆದ್ರು ಅಂತಂದ್ರೆ ನಾವು ಹೆಂಗದ ಅಟ್ರಾಕ್ಷನ್ ಮಾಡ್ಕೋತೀವಿ ಅಂತ ತಿಳ್ಕೊತೀವಿ. ಈ ಕ್ಷಯ ರೋಗ ಹೆಂಗಂತಂದ್ರೆ ಶತಮಾನಗಳ ಹಿಂದಿನ ಬಂದಿದ್ದಾರೆ, ಈಗಿಂದಲ್ಲ. ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಏನಂತೀವಲ್ಲ, ನಿಮ್ಮ ಹಿಸ್ಟ್ರಿಯಲ್ಲಿ ಬರ್ತದಲ್ರಿ, ಆ ಕಾಲದಿಂದ ಬಂದಿದೆ. ರಾಜ ಹಿಂದಿನಿಂದ ಈ ರೋಗ ಅದ, ಇದು ಈಗ ಬಂದಿದ್ದಲ್ಲ. ಚಿಕಿತ್ಸೆ ಸರಿಯಾಗಿ ಸಿಗ್ತಿರ್ಲಿಲ್ಲ. ಈಗ ಆಧುನಿಕ ಯುಗದಲ್ಲಿ ಪರೀಕ್ಷೆಗಳು ಬಹಳ ಫಾಸ್ಟ್ ಅದ, ಮತ್ತು ಅದ್ರ ಜೊತೆಗೆ ಚಿಕಿತ್ಸೆ ಕೂಡ ಚೆನ್ನಾಗಿದೆ. ಈ 2 ವಾರಕ್ಕಿಂತ ಜಾಸ್ತಿ ಕೆಮ್ಮಿತ್ತು, ಜ್ವರ ಇತ್ತು, ಇವೆಲ್ಲ ಲಕ್ಷಣ ಇತ್ತು, ಇದಕ್ಕೆ ಏನ್ ಮಾಡ್ಬೇಕ್ರಿ ಅಂತ ಪ್ರಶ್ನೆ ಬರ್ತದೆ, ಹೌದಲ್ರಿ? ಇದಕ್ಕೆ ನಾವು 2 ವಾರ ಕಫ ಪರೀಕ್ಷೆ ಮಾಡಿಸ್ರಿ ಏನ್ ಕೇಳ್ತೀವಿ. 2 ವಾರಕ್ಕಿಂತ ಜಾಸ್ತಿ ಕೆಮ್ಮಿದ್ರೆ ಏನ್ ಮಾಡ್ಬೇಕ್ರಿ? 2 ಬಾರಿ ನಾವು ಕಫ ಪರೀಕ್ಷೆ ಮಾಡಿಸ್ಬೇಕು. ಯಾವಾಗ ಮಾಡಿಸ್ಬೇಕು ಅಂತ ಪ್ರಶ್ನೆ ಬರ್ತದೆ. ಯಾವಾಗ ಮಾಡಿಸ್ಬೇಕು ಅಂತಂದ್ರೆ ನಾವು ಮಾಡಿದ್ರೆ ಹಲ್ಲಾಗೇನೋ ಒಳಗೆ ಕೂತಿರ್ತವೆ, ಹಂಗಾಗಿ ಬ್ರಷ್ ಮಾಡಿ ನಾವು ಸ್ವಚ್ಛ ಬಾಯಿ ತೊಳ್ಕೊಂಡು ಸೊಂಟದ ಮೇಲೆ ಕೈ ಇಟ್ಟು 90 ಡಿಗ್ರಿ ಬಾಗ್ಬೇಕಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಬಾಗಿ 3 ಸಾರಿ ಗಂಡುಸರು ತಗೋರಿ ಅಂತ ಹೇಳ್ತೀವಿ. ಗಂಡುಸರು ಹೆಣ್ಣುಸರಿಗೆ ಫರಕ್ ಐತ್ರಿ. ಜಿಲ್ಲಾ ಟಿಆರ್ಟಿಬಿ ಸಕ್ಷಮ ಸಮಾಲೋಚಕ ಮಂಜುನಾಥ್ ಕಂಬಾಳಿಮಠ್, ಜಿಲ್ಲಾ ಹಿರಿಯ ಕ್ಷಯರೋಗ ಆರೋಗ್ಯ ನಿರೀಕ್ಷಣಾಧಿಕಾರಿ ಗುಂಡಪ್ಪ ದೊಡ್ಮನಿ, ಪ್ರೊಫೆಸರ್ ರಾಜು ಹಿರೇಗೌಡರ್, ಹಿರಿಯ ಕ್ಷಯ ಚಿಕಿತ್ಸಾ ಮೇಲ್ವಿಚಾರಕ ಆನಂದ್ ದೊಡ್ಮನಿ, ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿ ಮಲ್ಲಮ್ಮ, ಐಸಿಟಿಸಿ ಸಮಾಲೋಚಕಿ ಲಕ್ಷ್ಮೀ ಹರ್ವಾಳ್ಕರ್, ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಹದೇವಪ್ಪ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೂ ಉಪನ್ಯಾಸಕರು ಇತರರು ಭಾಗಿಯಾಗಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ.
ಮತ್ತೊಮ್ಮೆ ಹೆಡ್ಲೈನ್ಸ್. 3 ದಿನಗಳ ಕಾಲ ಶ್ರೀ ಕ್ಷೇತ್ರ ಮಳಖೇಡದ ಕಾಗಿನಾಂತಟದಲ್ಲಿನ ಶ್ರೀ ಉತ್ತರಾದಿ ಮಠದಲ್ಲಿರುವ ಶ್ರೀ ಜಯತೀರ್ಥರ ಮೂಲ ವೃಂದಾವನದಲ್ಲಿ ಯಶಸ್ವಿಯಾಗಿ ಜರುಗಿದ ಶ್ರೀ ಮನ್ನಯ್ಯ ಸುಧಾಮಂಗಳ ಮಹೋತ್ಸವ. ಕಲಬುರಗಿ ನಗರಕ್ಕೆ ಆಗಮಿಸಿದ ವಿಧಾನಸಭೆಯ ವಿಪಕ್ಷ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಜಿ ವಿಧಾನ ಪರಿಷತ್ನ ಸದಸ್ಯ ಅಲ್ಲಂಪ್ರಭು ಪಾಟೀಲ್ ಅವರಿಂದ ಭವ್ಯವಾಗಿ ಸ್ವಾಗತ. ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ. ಕಲಬುರಗಿಯಲ್ಲಿಂದು ಗರಿಷ್ಠ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.